ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಹಾಗಾಗಿ ಕೊಡಚಿ ಸೇತುವೆ ಜಲಾವೃತಗೊಂಡು ಸಂಪರ್ಕಿತ ಸದ್ಯಕ್ಕೆ ಕಡಿತವಾಗಿದೆ. ಕರ್ನಾಟಕ ಟು ಮಹಾರಾಷ್ಟ್ರ ಸಂಪರ್ಕ ಈಗ ಕಡಿತ ಆಗಿರೋದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈ ಒಂದು ಕೊಂಕಣ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಭಾರಿ ಮಳೆ ಆಗ್ತಾ ಇದೆ. ಹಾಗಾಗಿ ಇಂತಹ ಒಂದು ಅವಾಂತರ ಸೃಷ್ಟಿಯಾಗಿದೆ. ಕೊಡಚಿ ಸೇತುವೆ ಜಲಾವೃತ ಆಗಿರೋದ್ರಿಂದ ಕರ್ನಾಟಕ ಟು ಮಹಾರಾಷ್ಟ್ರ ಸಂಪರ್ಕ ಕಡಿತಗೊಂಡಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೊಡಚಿ ಹಾಗೂ ಕಾಗವಾಡ ತಾಲೂಕಿನ ಸೇತುವೆ ಅದು. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಉಗಾ ಮತ್ತೆ ಕೊಡಚಿ ಸೇತುವೆ ಸದ್ಯ ಜಲಾವೃತ ಆಗ್ತಾ ಇರೋದ್ರಿಂದ ಸಂಪರ್ಕ ಕಡಿತ ಆಗಿದೆ. ಬಹುಮುಖ್ಯವಾಗಿ ಕರ್ನಾಟಕಕ್ಕೂ ಮಹಾರಾಷ್ಟ್ರ ಸಂಪರ್ಕ ಕಡಿತ ಆಗಿರೋದು. ಅಲ್ಲಿಗೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗಿದೆ, ಜರ್ನಿ ಮಾಡೋದಕ್ಕೆ. ಇತ್ತ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕೊಡಚಿ ಹಾಗೂ ಕಾಗವಾಡ ತಾಲೂಕಿನ ಸೇತುವೆ ಇದು. ಕೃಷ್ಣಾ ನದಿಗೆ ಅಡ್ಡಲಾಗಿ ಇರುವಂತಹ ಉಗಾ ಮತ್ತೆ ಕೊಡಚಿ ಸೇತುವೆಯಿಂದಾಗಿ ಈಗ ನೋಡಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಜಲಾವೃತ ಆಗಿದೆ. ಹಾಗಾಗಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ವಾಹನ ಸವಾರರು ಈಗ ಆಲ್ರೆಡಿ ಪರದಾಡ್ತಾ ಇದ್ದಾರೆ. ಕರ್ನಾಟಕ ಟು ಮಹಾರಾಷ್ಟ್ರದ ಕಡೆಗೆ ಹೋಗಬೇಕು ಅಥವಾ ಮಹಾರಾಷ್ಟ್ರದಿಂದ ಕರ್ನಾಟಕದ ಕಡೆ ಬರಬೇಕು ಅಂದ್ರೂ ಕೂಡ ಬಹಳಷ್ಟು ತೊಂದರೆ ಆಗುತ್ತೆ. ಗಮನಿಸ್ತಾ ಇದ್ದೀರಾ, ಯಾಕಂದರೆ ಇದು ಮೇನ್ ಕರ್ನಾಟಕಕ್ಕೆ ಎಂಟ್ರಿ ಆಗೋದಕ್ಕೆ ಕೊಡಚಿ ಏನು ಇದೆ ಅದು ಮೇನ್ ಸೇತುವೆ ಆಗಿರೋದ್ರಿಂದ ಆ ಒಂದು ಕೊಡಚಿ ಸೇತುವೆಯಿಂದ ಬರೋವಾಗ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರೋವಾಗ ಇರುವಂತಹ ಮೇನ್ ಸೇತುವೆ ಈಗ ಜಲಾವೃತ ಆಗಿರೋದ್ರಿಂದ ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ಓಡಾಡುವಂತಹ ಟ್ರೈನ್ಗೂ ಕಷ್ಟ ಆಗುತ್ತೆ, ಈ ಕಡೆ ವಾಹನ ಸವಾರರಿಗೂ ಕೂಡ ಕಷ್ಟ ಆಗುತ್ತೆ. ಇಷ್ಟರ ಮಟ್ಟಿಗೆ ಜಲಾವೃತ ಆಗಿರೋದ್ರಿಂದ, ಮಳೆ ಹೆಚ್ಚಾಗಿರೋದ್ರಿಂದ ಜಲಾವೃತ ಆಗಿದೆ. ಬೇರೆ ಕಡೆ ಅನ್ನದಾತರುಗಳು ಮಳೆ ಬರ್ತಾ ಇಲ್ಲ, ಭೂಮಿ ಬರಡಾಗ್ತಾ ಇದೆ ಅಂತ ಒಂದು ಕಡೆ ಒದಾಡ್ತಾ ಇದ್ದಾರೆ. ಇನ್ನು ಇತ್ತ ಚಿಕ್ಕೋಡಿಲೂ ಕೂಡ ಬಹಳಷ್ಟು ಮಳೆಯ ಭೀಕರೆಯ ಮಳೆ ಬಂದಿರೋದ್ರಿಂದ ಜಲಾವೃತ ಆಗಿದೆ ಕೊಡಚಿ. ಸದ್ಯ ಕರ್ನಾಟಕಕ್ಕೆ ಎಂಟ್ರಿ ಆಗುವಂತಹ ಜಾಗ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಎಂಟ್ರಿ ಆಗಬೇಕು ಅಂದರೆ ಈ ಕೊಡಚಿ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ಕರ್ನಾಟಕಕ್ಕೆ ಬರೋದಕ್ಕೆ.